ಇನ್ನು ಬೆಂಗಳೂರು ದಕ್ಷಿಣದ ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ ವಿರುದ್ಧ ಕೆಪಿಸಿಸಿ ಮಹಿಳಾ ಘಟಕದಿಂದ ದೂರು ಬಂದ ಹಿನ್ನೆಲೆ ಇದೀಗ ಬೆಂಗಳೂರು ದಕ್ಷಿಣ ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಅವರಿಗೆ ನೋಟಿಸ್ ಅನ್ನು ಕಳಿಸಲಾಗಿದೆ. ನೋಟಿಸ್ ಬಂದಿದೆ, ಅವರಿಗೆ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ ರಾಜ್ಯ ಮಹಿಳಾ ಆಯೋಗ ಈ ನೋಟಿಸ್ ಅನ್ನು ತೇಜಸ್ವಿ ಸೂರ್ಯ ಅವರಿಗೆ ಕಳಿಸಿದೆ. ಬುಧವಾರ ನೀವು ವಿಚಾರಣೆ ಇರುತ್ತೆ, ವಿಚಾರಣೆಗೆ ಹಾಜರಾಗಬೇಕು ಅಂತ ರಾಜ್ಯ ಮಹಿಳಾ ಆಯೋಗ ಈ ನೋಟಿಸ್ ಅನ್ನ ಕೊಟ್ಟಿರೋದು. ಹಾಗಾಗಿ ವಿಚಾರಣೆಗೆ ಹಾಜರಾಗ್ತಾರಾ ಏನು ಅನ್ನೋದೀಗ ಪ್ರಶ್ನೆ ಆಗಿದೆ. ಇದೇ ಬುಧವಾರ 12 ಗಂಟೆಗೆ ಹಾಜರಾಗುವಂತೆ ತೇಜಸ್ವಿ ಸೂರ್ಯ ಅವರಿಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಇದಕ್ಕೆ ಕಾರಣವಾಗಿರೋದು ಟ್ವಿಟರ್ನಲ್ಲಿ ಬಂದಿರುವಂತಹ ಒಂದು ಕಂಪ್ಲೇಂಟ್. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಬಾಯಿ ಈ ನೋಟಿಸ್ ಅನ್ನ ಕಳಿಸಿದ್ದಾರೆ. ಟ್ವಿಟರ್ನಲ್ಲಿ ಮಹಿಳೆಯೊಬ್ಬರು ಗಂಭೀರವಾದ ಆರೋಪವನ್ನು ಮಾಡಿದ್ರು. ಈ ಒಂದು ಆರೋಪದ ನಂತರ ಕೆಪಿಸಿಸಿ ಮಹಿಳಾ ಘಟಕ ಒಂದು ದೂರನ್ನ ಕೂಡ ಕೊಡುತ್ತೆ. ಅದಾದ ನಂತರ ಮಹಿಳಾ ಆಯೋಗ ಆ ದೂರನ್ನ ಸ್ವೀಕರಿಸಿ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಬಾಯಿ ನೋಟಿಸ್ ಅನ್ನ ಕಳಿಸಿದ್ದಾರೆ. ಮಹಿಳೆಯೊಬ್ಬರು ಆರೋಪವನ್ನು ಮಾಡಿದ್ರು, ಟ್ವಿಟರ್ನಲ್ಲಿ ನನಗೆ ಮೋಸ ಆಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದಕ್ಕೋಸ್ಕರ ಕಾಂಗ್ರೆಸ್ ಘಟಕದ ಮಹಿಳಾ ಆಯೋಗದ ವಿಚಾರಣೆಗೆ ಏನು ಕಂಪ್ಲೇಂಟ್ ಕೊಟ್ಟಿದೆ. ಅದಾದ ನಂತರ ಮಹಿಳಾ ಆಯೋಗದ ವಿಚಾರಣೆ ಈಗಾಗಲೇ ತಿಳಿಸಿದ್ದಾರೆ. ಆವತ್ತು ತೇಜಸ್ವಿ ಸೂರ್ಯ ಬುಧವಾರ 12 ಗಂಟೆಗೆ ಹಾಜರಾಗ್ತಾರ? ಇದು ಬಹಳ ಕುತೂಹಲ ಮೂಡಿಸಿದೆ. ಬುಧವಾರದವರೆಗೂ ಏನಾಗುತ್ತೆ ಅನ್ನೋದು ಈಗ ಸಸ್ಪೆನ್ಸ್. ಶಿವಪ್ರಸಾದ್ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಶಿವಪ್ರಸಾದ್, ಇದೀಗ ತೇಜಸ್ವಿ ಸೂರ್ಯ ವಿರುದ್ಧ ಕಂಪ್ಲೇಂಟ್ ಒಂದು ಕೊಟ್ಟಿರೋದು ಮಹಿಳೆ ಏನ್ ಆರೋಪ ಮಾಡಿದ್ದಾರೆ, ಜೊತೆಗೆ ಯಾವತ್ತು ಬುಧವಾರ ಎಷ್ಟೊತ್ತಿಗೆ ಅಟೆಂಡ್ ಆಗ್ಬೇಕಂತಲ್ಲಿ? ಅವಿನಾಶ್, ಟ್ವಿಟರ್ ನಲ್ಲಿ ಇತ್ತೀಚೆಗಷ್ಟೇ ಮಹಿಳೆಯೊಬ್ಬರು ತೇಜಸ್ವಿ ಸೂರ್ಯ ವಿರುದ್ಧ ಗಂಭೀರ ಆರೋಪವನ್ನು ಮಾಡಿದ್ರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿಯ ಮಹಿಳಾ ಆಯೋಗದ ವತಿಯಿಂದ ಮಹಿಳಾ ಆಯೋಗಕ್ಕೆ ದೂರನ್ನು ಕೂಡ ನೀಡಿದ್ರು. ಹಿನ್ನೆಲೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ನಡೆಸಿ ತಪ್ಪಿತಸ್ಥರಿಗೆ ಸೂಕ್ತ ಶಿಕ್ಷಣ ನೀಡಬೇಕು ಅಂತ ಹೇಳಿ ಕೂಡ ಒತ್ತಾಯವನ್ನು ಮಾಡಿದ್ರು. ಈ ಸಂಬಂಧ ಹಿನ್ನೆಲೆಯಲ್ಲಿ ಈಗಾಗಲೇ ಕೆಪಿಸಿಸಿ ಮಹಿಳಾ ಘಟಕದ ದೂರನ್ನು ಸ್ವೀಕರಿಸಿದಂತಹ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ನಾಗಲಕ್ಷ್ಮಿ ಬಾಯಿಯವರು ಬೆಂಗಳೂರಿನ ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ತೇಜಸ್ವಿ ಸೂರ್ಯಗೆ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. ಬುಧವಾರ ಖುದ್ದು ಹಾಜರಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರಿಂದ ವಿಚಾರಣೆಯನ್ನು ಕೂಡ ಎದುರಿಸಲಿದ್ದಾರೆ. ಅವಿನಾಶ್, ಧನ್ಯವಾದ ಶಿವಪ್ರಸಾದ್ ಮಾಹಿತಿಗಾಗಿ. ಇದು ಬೆಂಗಳೂರು ದಕ್ಷಿಣದ ಬಿಜೆಪಿಯ ಅಭ್ಯರ್ಥಿ 28ರ ಹರೆಯದ ತೇಜಸ್ವಿ ಸೂರ್ಯ ವಿರುದ್ಧ ಕಂಪ್ಲೇಂಟ್ ಒಂದು ಬಂದಿದೆ. ಕೆಪಿಸಿಸಿ ಮಹಿಳಾ ಘಟಕದಿಂದ ಅದನ್ನ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಬಾಯಿ ಅವರು ಸ್ವೀಕರಿಸಿದ್ದಾರೆ. ಅದಾದ ನಂತರ ಬುಧವಾರ 12 ಗಂಟೆಗೆ ವಿಚಾರಣೆ ಇರುತ್ತೆ, ನೀವು ಹಾಜರಾಗಬೇಕು, ಇದಕ್ಕೆ ಉತ್ತರ ಕೊಡಬೇಕು. ಈ ರೀತಿಯಾಗಿ ನಿಮ್ಮ ಮೇಲೆ ಟ್ವಿಟರ್ನಲ್ಲಿ ಒಂದು ಆರೋಪ ಬಂದಿದೆ, ಇದು ನಿಜಾನ, ಏನಾಯ್ತು, ನಿಮ್ಮ ಕ್ಲಾರಿಫಿಕೇಶನ್ ಅನ್ನ ಕೊಡಿ ಅಂತ ಈಗ ನೋಟಿಸ್ ಅನ್ನ ಕಳಿಸಲಾಗಿದೆ.